ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಡ್ರೆಸ್ ಇವತ್ತಿಂದು. ಸೊ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಾಯಿದ್ದೀನಿ. ಐ ಆಮ್ ಗೋಯಿಂಗ್ ಫಾರ್ ಎನ್ ಡೇಟ್ ಔಟ್. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಏನೇನು ಸ್ಕಿನ್ ಕೇರ್ ರೊಟೀನ್ ಮಾಡಿದ್ದೆ ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ಆ ಐಫಿನ್ದೊಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇಲ್ಲ ಇವಾಗ, ಜಸ್ಟ್ ಬಿಕಾಸ್ ನಾನು ಮೇಕಪ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಅದು ನನಗೆ ರಿಯಾಕ್ಷನ್ ಏನಾರು ಆಗುತ್ತೆ ಅನ್ನೋ ಭಯಕ್ಕೆ ನಾನು ಯೂಸ್ ಮಾಡ್ತಿಲ್ಲ. ನಾನು ಯಾರಿಗೂ ನನ್ನ ಪ್ರಾಡಕ್ಟ್ಸ್ನ ನಾನು ಸಜೆಸ್ಟ್ ಮಾಡಲ್ಲ. ಬಟ್ ಯು ಗೈಸ್ ಕ್ಯಾನ್ ಯೂಸ್ ದಿಸ್. ನಿಮ್ಮ ಫೇಸಿಗೆ ಸೆಟ್ ಆಗುತ್ತೆ ಅನ್ನೋ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿ. ಸೊ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಏನಿತ್ತು ಅದನ್ನೇ ಸ್ಟೆಪ್ಸ್ನ ಫಾಲೋ ಮಾಡಿದ್ದೆ. ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೆ. ನಾನು ಸನ್ಸ್ಕ್ರೀನ್ ಹಾಕ್ತೀನಿ ನನ್ನ ಫೇಸಿಗೆ, ನೀವು ನೋಡ್ಬೋದು. ಸನ್ಸ್ಕ್ರೀನ್ ತುಂಬ ಹೈಡ್ರೇಟ್ ಮಾಡುತ್ತೆ, ಫೇಸ್ನ ಗ್ಲೋ ಕೊಡುತ್ತೆ. ಅದಕ್ಕೋಸ್ಕರ ಇವಾಗ ಯೂಸ್ ಮಾಡ್ತಾ ಇರೋದು ಫೇಸಸ್ ಕೆನಡಾದು ಸ್ಟ್ರೋಕ್ ಕ್ರೀಮ್. ಸೊ ಇದು ಸ್ವಲ್ಪ ಪಿಂಕ್ ಕಲರ್ ಆಗಿ ನನ್ನ ಫೇಸ್ ಟರ್ನ್ ಮಾಡುತ್ತೆ. ಸೊ ಐ ಲೈಕ್ ದಿಸ್ ಪ್ರಾಡಕ್ಟ್. ನಾನು ಮಿಸ್ ಮಾಡಲ್ಲ, ನಾನು ಎಲ್ಲ ಮೇಕಪ್ ರೊಟೀನಲ್ಲೂ ಇದ್ದಿದ್ದೇ ಇರುತ್ತೆ. ಸೊ ಒನ್ಸ್ ಸ್ಟ್ರೋಕ್ ಕ್ರೀಮ್ ಆಗಿದ್ಮೇಲೆ ನಾನು ಮಾಮೂಲಿ ಲಿಪ್ ಬಾಮ್ನ ಹಾಕ್ತಾಯಿದ್ದೀನಿ. ಫಸ್ಟೇ ಮಾಡಬೇಕಿತ್ತು ಹೈಡ್ರೇಟ್, ಬಟ್ ಲೇಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಒನ್ಸ್ ಆಗಿದ್ಮೇಲೆ ನಾನು ಕ್ರೀಮ್ನ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಫೇಸಿಗೆ ಮಾಮೂಲಿ ನಾನು ಹಚ್ತೀನಿ. ಯೂಶ್ವಲಿ ಹಚ್ಚೋದು ನಾನು ಇದೇ ರೀತಿ ಮಾಡಿ ಹಚ್ಚೋದು. ನಾನು ತುಂಬ ಡಾರ್ಕ್ ಸ್ಪಾಟ್ಸ್ ಇರೋದ್ರಿಂದ ಕನ್ಸಿಲರ್ ನಾನು ಯೂಸ್ ಮಾಡಲ್ಲ. ನನಗೆ ಐ ಡೋಂಟ್ ಪ್ರಿಫರ್, ಅದು ತುಂಬ ಕೇಕಿ ಫೀಲಿಂಗ್ ಕೊಡುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ನಾನು ಇದೊಂದೇ ಮಾಡೋದು. ಬಟ್ ಫ್ಯೂಚರಲ್ಲಿ ಕನ್ಸಿಲರ್ ಯೂಸ್ ಮಾಡ್ತೀನಿ, ಹೇಳೋಕ್ಕಾಗಲ್ಲ. ಬಟ್ ಇವತ್ತು ಬೇಡ, ಇವತ್ತೇನು ಮ್ಯಾರೇಜ್ ಫಂಕ್ಷನ್ ಅಲ್ವಲ್ಲ. ಸೊ ನಾನು ಕನ್ಸಿಲರ್ ಯೂಸ್ ಮಾಡ್ತಿಲ್ಲ. ಮೋಸ್ಟ್ ಆಫ್ ಡೈಲಿ ನಾನು ಔಟ್ ಹೋಗ್ತಿದ್ದೀನಿ ಅಂದರೆ ಕನ್ಸಿಲರ್ ಯೂಸ್ ಮಾಡಲ್ಲ, ಜಸ್ಟ್ ಒಕೇಶ್ನಲಿ ಯೂಸ್ ಮಾಡ್ತೀನಿ. ಸೊ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಮಸ್ಕರ ಬೇಕೇ ಬೇಕು, ಯಾಕಂದರೆ ಐಲ್ಯಾಶಸ್ ಕಮ್ಮಿ ಇದೆ ನನಗೆ. ಇವಾಗ ನಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ಕೊಂಡು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹೊಡ್ಕೊತೀನಿ. ಅದಾಗಿದ್ಮೇಲೆ ಇಯರಿಂಗ್ಸ್ ಚೇಂಜ್ ಮಾಡ್ತೀನಿ, ನನ್ನ ಹೇರ್ ಸೆಟ್ ಆಗುತ್ತೆ. ದಟ್ಸ್ ಇಟ್. ಐ ಆಮ್ ಗೋಯಿಂಗ್ ಔಟ್. ಹೇಗಿದೆ ನನ್ನ ಲುಕ್? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಫಾರ್ ಮೋರ್.